ಹೌದು, ಯಾರೋ ಬೇಕು ಅಂತಾನೆ ಹಾಗೆ ಮಾಡಿರ್ತಾರೆ. ಹೇಗಿತ್ತು ಆ ಧ್ವನಿ? ತುಂಬ ರಫ್ ಆಗಿತ್ತು ಸರ್. ತುಂಬ ಒರಟಾಗಿ ಮಾತಾಡ್ತಿದ್ರು ಸರ್. ಈಗಾಗಲೇ ನಾನು ಕೊಲೆ, ಕೇಸು, ಕೊಲೆಗಾರ ಈ ಶಬ್ದಗಳನ್ನೆಲ್ಲ ಕೇಳಿ 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 ಅವನ್ನೇನು ವಿಚಾರಿಸಲಿಲ್ಲ. ನನ್ನ ಮಕ್ಳಿಗೆ ಎಲ್ಲಿ ತೊಂದರೆ ಆಗುತ್ತೆ ಅಂತ ಬಂದ್ಬಿಟ್ಟೆ. ಆ ನಂಬರ್ ಟ್ರೇಸ್ ಔಟ್ ಮಾಡಿಸಿದ್ರು ನಮಗೆ ಡೀಟೇಲ್ಸ್ ಗೊತ್ತಾಗಬಾರ್ದು ಅಂತ ಫೇಕ್ ಮಾಡಿಸಿರ್ತಾರೆ. ಆದರೂ ಟ್ರೇಸ್ ಔಟ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀವು ಇನ್ನೊಂದು ಸಲ ಜ್ಞಾಪಿಸ್ಕೊಳ್ಳಿ, ಆ ಧ್ವನಿ ಯಾರು, ನಿಮಗೆ ಹೊಡೆದವ್ರು ಯಾರು, ಅದನ್ನೆಲ್ಲ ನಿಧಾನವಾಗಿ ಜ್ಞಾಪಿಸ್ಕೊಳ್ಳಿ. ಅವ್ರ ಮುಖ ಮುಚ್ಕೊಂಡಿದ್ದರಿಂದ ನಾನು ಯಾರ ಮುಖನೂ ನೋಡೋಕ್ಕಾಗಲಿಲ್ಲ ಸರ್. ಆದರೆ ಆ ಚೈನ್ ಎಲ್ಲಿ? ನನ್ನ ಕೈಗೆ ಬಂತು. ಆದರೆ ಆ ಎಳ್ದಾಟದಲ್ಲಿ ನಾನು ಅದೆಲ್ಲೋ ಎಸೆದ್ಬಿಟ್ಟೆ ಸರ್. ಶಿಟ್. ಆ ಜಾಗ ಯಾವುದು ಅಂತ ನೆನಪಿದೆಯಾ? ಗೊತ್ತು ಸರ್. ಸಿದ್ದರಾಜು, ಗಾಡಿ ತೆಗಿಬಾ ಬೇಗ. ಇಲ್ಲೇ ಸರ್, ಇಲ್ಲೇ. ಮೊದಲು ನನ್ನ ಗಡ್ಡೆ ಹಾಕಿ, ಮುಖಕ್ಕೆ ಬಟ್ಟೆ ಹಾಕಿ, ತಲೆಗೆ ಹೊಡೆದಿದ್ದಿಲ್ಲ ಸರ್. ನನ್ನ ತಲೆಗೆ ಹೊಡೆದ್ರು ಅಂತ ಹೇಳಿದ್ನಲ್ಲ ಸರ್, ಅದೇ ಪ್ಲೇಟು. ಇದೇ ಜಾಗದಲ್ಲಿ ಅವ್ರು ಹೊಡೆದಿದ್ದು? ಹೌದು ಸರ್. ನೀವು ಅವನ ಕುತ್ತಿಗೆಗೆ ಕೈ ಹಾಕಿ ಚೈನ್ ಎಳೆದ್ರಿ. ಆ ಚೈನ್ ಕಿತ್ತೋಯ್ತು. ಕಿತ್ತೋದು ಚೈನನ್ನು ನೀವು ಎಸೆದ್ರಿ. ನೀವು ಎಸೆದ ಮೇಲೆ ಅದು ಇಲ್ಲೇ ಎಲ್ಲಾದರೂ ಬಿದ್ದಿರ್ಬೇಕಲ್ವಾ? ಅವನೇ ವಾಪಸ್ ತಗೊಂಡು ಹೋಗಿರ್ಬೋದಲ್ಲ ಸರ್. ಹಾಗಂತೀರಾ? ಹುಡ್ಕೋಣ. ಸರಿ ಸರ್. ಸಿದ್ದರಾಜು, ಚೈನ್ ಹುಡ್ಕು.
ಸಿಕ್ತಾ ಸರ್? ಸಿದ್ದರಾಜು, ಇದನ್ನ ನಾವೆಲ್ಲೋ ನೋಡಿದೀವಲ್ವಾ? ಹೌದು ಸರ್. ಸರ್, ಸರ್, ಅದು ಹೇಗೆ ಸಾಧ್ಯ? ಅವನು ಸತ್ತಿದ್ದಾನೆ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರಲ್ವಾ? ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು. ಅವನು ಸತ್ತಿಲ್ಲ ಅನ್ನೋದಕ್ಕೆ ಈ ಬಿಲ್ಲೇನೇ ಸಾಕ್ಷಿ. ಏನು ಬಿಲ್ಲೆ ಇದು? ಮಾಲಿಂಗ ಇದನ್ನು ಯಾವಾಗಲೂ ತನ್ನ ಕುತ್ತಿಗೆಯಲ್ಲಿ ಹಾಕೋತಾ ಇದ್ದ. ಇದರಲ್ಲಿ ಅವನದು ಅವನ ಹೆಂಡತಿದು ಫೋಟೋ ಇದೆ. ಅವನು ಸತ್ತಾಗ ಇದನ್ನು ಅವನ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಆದರೆ ಇದು ನಾರಾಯಣಪಟ್ಟಣದಲ್ಲಿ ಸಿಕ್ಕಿದೆ. ಅಂದರೆ ಮಾಲಿಂಗ ನಾರಾಯಣಪಟ್ಟಣಕ್ಕೆ ಬಂದು ಹೋಗಿದ್ದಾನೆ. ಬೇರೆಯವರು ಈ ರೀತಿ ಬಿಲ್ಲೆ ಮಾಡಿಸಿರ್ಬೋದಲ್ವಾ? ಹಾಗಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನುಮಾನ ಬೇರೆಯೇ ಇದೆ. ಜೀವಂತವಾಗಿ ಗುಂಡಿಲೇ ಇರೋಕ್ಕಾಗಲ್ಲ ಅಲ್ವಾ ಸರ್? ಭೂಮಿ ಮೇಲೆ ಓಡಾಡಲೇಬೇಕು. ಓಡಾಡ್ತಾ ಇದ್ದಾನೆ, ಸಿಗ್ತಾನೆ, ಹಿಡಿದು ಪೊಲೀಸ್ ಟ್ರೀಟ್ಮೆಂಟ್ ತೋರಿಸ್ತೀವಿ, ಬಾಯ್ ಬಿಡ್ತಾನೆ. ಬರೀ ಮಾತೇ ಆಯ್ತು ನಿಮ್ದು. ಎಲ್ಲರೂ ನಿಮ್ಮನ್ನ ಫೂಲ್ ಮಾಡ್ತಿದ್ದಾರೆ. ನೀವು ಟ್ರೈನ್ ಆಗಿ ಪೊಲೀಸ್ ಆಫೀಸರ್ ಆಗಿದ ಇಲ್ಲ ಪತ್ತೆದಾರಿ ಕಾದಂಬರಿ ಓದ್ಬಿಟ್ಟ? ಏನು ಇನ್ಸ್ಪೆಕ್ಟರ್ ನೀವು? ಸರ್ ಪ್ಲೀಸ್, ನನ್ನ ಪ್ರೊಫೆಷನ್ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ. ಪತ್ತೆದಾರಿ ಕಾದಂಬರಿಲಿರೋ ಕೊಲೆಗಾರ ಬೇಕಾದರೂ ತಪ್ಪಿಸ್ಕೋಬಹುದು. ಆದರೆ ಒಬ್ಬ ಅಮಾಯಕ ಹೆಣ್ಣುಮಗಳನ್ನು ತನ್ನ ತೀಟಿ ತೀರಿಸ್ಕೊಳ್ಳೋಕೆ ಬಳಸ್ಕೊಂಡು ಅವಳನ್ನು ಗರ್ಭಿಣಿ ಮಾಡಿ ಕೊಲೆ ಮಾಡಿರೋ ರ್ಯಾಸ್ಕಲ್ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೊಲೆಗಾರನ ಹಿಡಿದಾಕ್ತೀನಿ. ತುಂಬ ದಿನಗಳೇನೂ ಬೇಕಾಗಿಲ್ಲ, 4 ಗಂಟೆ, ಕೇವಲ 4 ಗಂಟೆ ಸಾಕು. ಅವನ್ನ ಹಿಡಿದಾಕ್ತೀನಿ. ನೋಡ್ತಾ ಇರಿ. ಈ ಥರ ಮಾತು ಕೇಳಿ 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 ನನಗೆ ತಮಾಷೆ ಅನಿಸ್ತಾ ಇದೆ. ತಮಾಷೆ ಅಲ್ಲ ಸರ್, ನಿಜ ಹೇಳ್ತಾ ಇದ್ದೀನಿ. 4 ಅವರಲ್ಲಿ ಹೇಗೆ ಹಿಡಿತೀರಾ ಅವನ್ನ? ತಿಳ್ಕೋಬೇಕು ಅನ್ನೋ ಕುತೂಹಲನ ಸರ್? ಹೇಳ್ತೀನಿ ಕೇಳಿ. ಮಧುವಂತಿ ಓದ್ತಿದ್ದ ಕಾಲೇಜಲ್ಲಿ ರಾಘವೇಂದ್ರ ಚಕ್ರವರ್ತಿಗಳು ಅಂತ ಇದ್ದಾರೆ. ಮಧುವಂತಿ ರಾಘವೇಂದ್ರ ಚಕ್ರವರ್ತಿಗಳಿಗೆ ತುಂಬಾ ಫೇವರೇಟ್ ಸ್ಟೂಡೆಂಟ್. ಅವಳ ಬಗ್ಗೆ, ಅವಳನ್ನ ಪ್ರೀತಿಸ್ತಿದ್ದ ಹುಡುಗನ ಬಗ್ಗೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆಯಂತೆ. ಅವನ ಬಗ್ಗೆ ಅವರಿಗೆ ಗೊತ್ತಿದೆಯಂತೆ. ಅವರೇ ಫೋನ್ ಮಾಡಿದ್ರು. ಇವತ್ತು ಸಂಜೆ 4 ಗಂಟೆಗೆ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆಧಾರ ಸಮೇತ ಕೊಲೆಗಾರನ ಹಿಡಿದು ಬಟ್ಟೆ ಬಿಚ್ಚಿ ಚಡ್ಡಿನಲ್ಲಿ ಅವನನ್ನು ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ನೋಡ್ತಾ ಇರಿ. ಬರ್ತೀನಿ ಸರ್.
ಹಲೋ, ರಾಘವೇಂದ್ರ ಚಕ್ರವರ್ತಿಗಳ ಮನೆನಾ? ನಂಬರ್ 442, ಸೆಕೆಂಡ್ ಕ್ರಾಸ್, ಥರ್ಡ್ ಸ್ಟೇಜ್. ಓಕೆ ಸರ್, ಗೊತ್ತಾಯ್ತು. ಸಾರಿ ಕಣೆ ಅಕ್ಕ, ನಿನ್ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳ್ಬಿಟ್ಟೆ. ಫೋನ್ ಪಿಕ್ ಮಾಡ್ಬೇಕಾದ್ರೆ ಅನ್ಕೊಂಡೆ ವಿಷಯ ಮುಚ್ಚಿಡಬಾರ್ದು ಅಂತ. ಆಮೇಲೆ ಸತ್ಯ ಮುಚ್ಚಿಡಬಾರ್ದು ಅಂತ ಒಳಮನ್ಸು ಹೇಳ್ತಾ ಇತ್ತು. ಸಾಹೇಬ್ರು ಗೊತ್ತಾಗೋಯ್ತು ಕಣೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ. ಅವ್ರು ಬೇಜಾರು ಮಾಡ್ಕೊಂಡ್ರು ಏನೋ. ನಿನ್ ಮನ್ಸಿಗೆ ಏನ್ ಅನ್ನಿಸ್ತೋ ಹಾಗೆ ಮಾಡಿದ್ಯಾ, ಪಶ್ಚಾತ್ತಾಪ ಪಡ್ಬೇಡ. ಇನ್ 15 ದಿನದಲ್ಲೇ ಆ ಕೊಲೆಗಾರ ಸಿಕ್ಕಾಕೊಳ್ತಾನೆ. ಆಗ ಈ ಕೇಸ್ಗೆ ತೆರೆ ಎಳ್ದಾಗತ್ತೆ. ಸಾಹೇಬ್ರು ಅರ್ಥ ಮಾಡ್ಕೋತಾರೆ ಕಣೆ. ನಿನಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ? ಯಾಕೆ ಹೋಗ್ಬೇಕಾಗಿತ್ತು ರಾಘವೇಂದ್ರ ಚಕ್ರವರ್ತಿ ಅವ್ರ ಮನೆ ಹತ್ರ? ಅನ್ನೆಸೆಸರಿ ಪ್ರಾಬ್ಲಮ್ನ ನೀನಾಗಿ ಇನ್ವೈಟ್ ಮಾಡ್ಕೊಂಡೆ. ಆ ಇನ್ಸ್ಪೆಕ್ಟರು ಸರಿಯಾದ ಪ್ಲಾನ್ ಮಾಡಿ ನಿನ್ನ ಹಳ್ಳಕ್ಕೆ ತಳ್ಳಿದಾನೆ. ಅವ್ನು ಹಾಕಿದ ಗಾಳಕ್ಕೆ ನೀನಾಗಿ ನೀಟಾಗಿ ಹೋಗಿ ಸಿಕ್ಕಾಕೊಂಡಿದ್ಯಾ? ನಾನ್ ಸಿಗಾಕೊಂಡಿಲ್ಲ. ಮತ್ತೆ ಓಪನ್ ಚಾಲೆಂಜ್ ಮಾಡೋದ್ ನಾ ಸುಮ್ನೆ ಅವನು 15 ದಿನದಲ್ಲಿ ಹಿಡ್ದಾಕ್ತೀನಿ ಅಂತ. ನಂಗೆ ಅದೆಲ್ಲ ಟೆನ್ಷನ್ ಪ್ರಮೋದಿನಿ. ಮತ್ತೇನು? ಮಧುರ ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ. ಒಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡು ಕಂಬಿ ಎಣ್ಸೋದ್ರಲ್ಲಿ ಇದೆಯಾ? ಅಂಡ್ ಯು ಆರ್ ಟಾಕಿಂಗ್ ಅಬೌಟ್ ದಟ್ ಗರ್ಲ್. ಪ್ಲೀಸ್ ಪ್ರಮೋದಿನಿ. ಅವಾಯ್ಡ್ ಮಾಡ್ತಾಳೆ ಅಂತ ಹೇಳಿದ್ದು ನನ್ನನ್ನಲ್ಲ. ಮತ್ತೆ ಈ ಕೇಸಿನ ಪ್ರತಿಯೊಂದು ಇನ್ಫಾರ್ಮೇಶನ್ನು ನನ್ನ ಹತ್ರ ಶೇರ್ ಮಾಡ್ಕೊತ ಇದ್ಲು. ಈಗೇನು ಕೇಳಿದ್ರು ಏನು ಹೇಳ್ತಾ ಇಲ್ಲ, ನನ್ನೇ ಅವಾಯ್ಡ್ ಮಾಡ್ತಿದ್ದಾಳೆ. ನೋಡಿದ್ಯಾ ಆ ಇನ್ಸ್ಪೆಕ್ಟರ್ ಎಷ್ಟು ಚಾಲಾಕಿ ಇದ್ದಾನೆ? ಅವನೇ ಕಟ್ ಹಾಕಿರ್ತಾನೆ. ವಿಷಯ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಕಂಡೀಷನ್ ಹಾಕಿರ್ತಾನೆ. ಪಕ್ಕಾ ಪ್ಲಾನ್ ಮಾಡಿದಾನೆ. ಯು ಹ್ಯಾವ್ ಎಂಟರ್ಡ್ ಅ ಡೇಂಜರ್ ಝೋನ್ ವಿಕ್ರಮ್. ಬೇಗ ಬೇಗ ನಿರ್ಧಾರಗಳು ತಗೋಬೇಕು. ನೀನಿಡೋ ಪ್ರತಿ ಹೆಜ್ಜೆ ಮೇಲೂ ನಿಂಗೆ ನಿಗಾ ಇರಬೇಕು. ನೀನಿವಾಗಿಡೋ ಹೆಜ್ಜೆ ನಿನ್ನ ಈ ಕೇಸಿಂದ ರಿಲೀವ್ ಮಾಡಬೇಕು. ಅಂದ್ರೆ ಕುಮಾರೇ ಫೋನ್ ಮಾಡ್ತಿದ್ದಾನೆ. ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾನೆ. ಆಡು ಆಡು, ಪಿಕ್ ಮಾಡೀಗ. ಹಲೋ ವಿಕ್ರಮ್ ಸಿಂಹ ಸಾಹೇಬ್ರೆ, ಮಧುರಾಗೂ ಮೇಘನಾಗೂ ಫೋನ್ ಮಾಡಿದ್ರ ವಿಷಯ ತಿಳ್ಕೊಳಕ್ಕೆ? ಅವ್ರು ಏನಾದರೂ ಹೇಳಿದ್ರ? ಹೇಳಲ್ಲ, ಅವ್ರೇನೂ ಹೇಳಲ್ಲ. ಯಾಕೆಂದ್ರೆ ನಾನು ಅವ್ರನ್ನ ಬ್ಲಾಕ್ ಮಾಡಿದ್ದೀನಿ. ನಿನ್ನ ಶವದ ಪೆಟ್ಟಿಗೆಗೆ ಮೊದಲನೇ ಮೊಳೆ ಹೊಡೆದಾಯ್ತು. ಓನ್ಲಿ 15 days. ಗುಡ್ ಲಕ್ ವಿಕ್ರಮ್ ಸಿಂಹ, ಗುಡ್ ಲಕ್.
ಏನ್ ಹೇಳ್ದ? ನೀನು ಹೇಳಿದ್ದು ನಿಜ ಪ್ರಮೋದಿನಿ. ಯಾರ ಹತ್ರ ಬಾಯಿ ಬಿಡಬೇಡ ಅಂತ ಆ ಇನ್ಸ್ಪೆಕ್ಟರ್ ಹೇಳ್ಕೊಟ್ಟಿರೋದು. ನನಗೆ ಗೊತ್ತಿತ್ತು ಇದು ಹೀಗೆ ಆಗತ್ತೆ ಅಂತ. ಆ ಹೆಣ್ಮಕ್ಳನ್ನ ಕೈಗೊಂಬೆ ತರ ಆಡಿಸ್ತಾ ಇದೀನಿ ಅಂತ ಬೀಗ್ತಾ ಇದ್ದೆ. ಈಗ ನೋಡಿದ್ಯಾ, ಅವರು ಪಕ್ಷ ಬದಲಾಯಿಸ್ಬಿಟ್ರು. ಅವ್ರಷ್ಟು ಈಸಿಯಾಗಿ ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ. ಈ SI ಕುಮಾರ ಏನು ಹೇಳ್ಕೊಟ್ಟಿದ್ದಾನೆ ಅವ್ರಿಗೆ. ಹೇಗೋ ಒಟ್ನಲ್ಲಿ ನೀನ್ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತಾ? ಇದರಿಂದ ಬಚಾವ್ ಹೋಗ್ಬೇಕು ಪ್ರಮೋದಿನಿ. ಗಿವ್ ಮಿ ಸಮ್ ಐಡಿಯಾ, ಗಿವ್ ಮಿ ಸಮ್ ಪ್ಲಾನ್. ನಿನ್ನ ಪ್ರೀತಿ ಮಾಡಿದ್ದೀನಿ. ಪ್ರೀತಿ ಮಾಡಿದೋ ಬಿಡೋಕಲ್ಲ. ನೀನ್ ಪ್ರೀತಿಸ್ಬಿಟ್ರೆ ಆಗೋಯ್ತಾ? ನಿನ್ನನ್ ಯಾವಳ ಪ್ರೀತಿಸಿದಾಳೆ? ನೀನು ನಿನ್ ಜನ್ಮಕ್ಕಿಷ್ಟು. ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ ನನಗೆ. ನಿನ್ನ ಪ್ರೀತಿ ಹುಟ್ಟುತ್ತಾ? ಪ್ರೀತಿ ಅಂದ್ರೆ ಏನಂತ ಗೊತ್ತಾನೋ ನಿನಗೆ? ಗೊತ್ತಾ? ಪ್ರೀತಿ ಕಿತ್ಕೊಳ್ಳೋದಲ್ಲ, ಪಡ್ಕೊಳ್ಳೋದು. ಪ್ರೀತಿ ಮಾಡೋದಲ್ಲ, ಅದು ತಾನಾಗೆ ತಾನಾಗೋದು. ಪ್ರೀತಿ ಮಾಡು ಅಂದ್ರೆ ಹೇಗ್ ಮಾಡ್ಲಿ? ನಾನೇನು, ನನ್ ಭಾವನೆಗಳೇನು ಅಂತ ತಿಳ್ಕೊಂಡಿದ್ಯಾ? ನಾನು ಯಾವುದಕ್ಕೋಸ್ಕರ ತುಡಿತಾ ಇದ್ದೀನಿ ಅಂತ ಗೊತ್ತಾ ನಿನಗೆ? ನನ್ನ ಕನಸುಗಳು, ನನ್ನ ಭಾವನೆಗಳ ಬಗ್ಗೆ ಯೋಚನೆ ಮಾಡಿದ್ಯಾ? ಯಾವುದಕ್ಕೋಸ್ಕರ ನಾನಿನ್ನ ಪ್ರೀತಿಸ್ಬೇಕು? ಆಗ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಹೇಳ್ದೆ. ಈಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನ್ ಮದ್ವೆ ಅಂತ ಆದ್ರೆ ಅದು ವಿಕ್ರಮ್ ಸಿಂಹ ಸಾಹೇಬ್ರನೇ. ವಿಕ್ರಮ್ ಸಿಂಹ ಸಾಹೇಬ್ರನೇ. ವಿಕ್ರಮ್ ಸಿಂಹ ಸಾಹೇಬ್ರನೇ. ಸಾಹೇಬ್ರನ್ನ ಮದುವೆ ಬಿಡ್ಬೇಕಾ? ಆಗ್ತಾಳ್ರಿ, ಹಾಗೆ ಆಗ್ತಾಳೆ. ಎಲ್ರೂ ಬರ್ದಿಟ್ಕೊಳ್ಳಿ, ನಮ್ಮ ಅಕ್ಕ ಮೇಘನ MLA ವಿಕ್ರಮ್ ಸಾಹೇಬ್ರನ್ನ ಮದ್ವೆ ಆಗೇ ಆಗ್ತಾಳೆ. ಇದು ನಮ್ಮೂರ್ ಹೊಳೆ ನರಸಿಂಹಸ್ವಾಮಿ ಮೇಲೆ ಆಣೆಗೂ ಸತ್ಯ ಸತ್ಯ ಸತ್ಯ. ನನ್ನ ಮಾತೇನಾದ್ರೂ ಸುಳ್ಳಾದ್ರೆ ನಮ್ಮ ಅಕ್ಕ ಪ್ರಕಾಶನ್ ಮದ್ವೆ ಆಗೇ ಆಗ್ತಾಳೆ. ವಿಕ್ರಮ್ ಸಿಂಹ ಸಾಹೇಬ್ರನೇ. ಅಪ್ಪಾಜಿ, ನಾನು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೀನು ಹೇಳ್ತಾ ಇರೋದು ನಿಜ ಏನೋ ಕಂದ? ಓ ಅಮ್ಮ. ನೋಡಿದ್ರಿ, ವಿಕ್ರಮ್ಗೆ ಗುರೂಜಿ ಮೇಲೆ ಈಗ ನಂಬಿಕೆ ಬರ್ತಾ ಇದೆ. ಅವ್ರು ಹೇಳಿರೋ ಮಾತೆಲ್ಲ ನಿಜ ಆಗ್ತಾ ಇದೆ. ಅವರು ಹೇಳಿದ್ರು, ಹಂಸಿನಿ ಜಾತಕದಿಂದ ನಮ್ಮ ಮಗನಿಗೆ ಭವಿಷ್ಯ ಉಜ್ವಲವಾಗುತ್ತೆ, ಅವ್ರಿಗೆ ಒಳ್ಳೆ ಬುದ್ಧಿ ಬರುತ್ತೆ ಅಂತ. ನೋಡಿ, ಮೊದಲು ನೀವು ನಾಗಲಕ್ಷ್ಮಿ ಹತ್ರ ಮಾತಾಡಿ. ನಾನು ಗುರೂಜಿಗೆ ಫೋನ್ ಮಾಡಿ ಹೇಳ್ತೀನಿ, ನಿಂತು ಹೋಗಿರೋ ನಿಶ್ಚಿತಾರ್ಥನ ನಾಳೆನೇ ಮಾಡೋಣ ಅಂತ. ಮೊದಲು ಆ ಮಿರ್ಚಿಗೆ ವಿಷಯ ತಿಳಿಸಿ, ಇಲ್ಲಾಂದರೆ ಸುಮ್ಮನೆ ಬಂದು ಕಿರಿಕ್ ಮಾಡ್ತಾನೆ. ವಿಕ್ರಮ್, ನಿನ್ನ ಎಂಗೇಜ್ಮೆಂಟ್ನ ಗ್ರ್ಯಾಂಡಾಗಿ ಮಾಡೋಣ ಕಣೋ. ನಿನ್ನ ಪಕ್ಷದವ್ರನ್ನ, ಫ್ರೆಂಡ್ಸ್ನ ಎಲ್ಲರನ್ನೂ ಕರಿ. ನಾನು ಗುರೂಜಿಗೆ ಫೋನ್ ಮಾಡ್ತೀನಿ ರೀ. ಅಮ್ಮ, ಒಂದು ನಿಮಿಷ. ನಾನು ಮದುವೆ ಆಗಬೇಕು ಅಂತಿರೋದು ಹಂಸಿನಿನಲ್ಲ. ನಾನು ಮದುವೆ ಆಗೋ ಹುಡುಗಿ ನಾರಾಯಣಪಟ್ಟಣದಲ್ಲಿದ್ದಾಳೆ. ಏನಂದಿ ಅಕ್ಕ? ನೀನು ಸಾಹೇಬ್ರನ್ನ ಮದ್ವೆ ಮಾಡ್ಕೊಳ್ತೀಯಾ? ಹೆಸರು ಮೇಘನಾ ಅಂತ. ಪೋಸ್ಟ್ಮ್ಯಾನ್ ನರಸಿಂಹಮೂರ್ತಿ ಮಗಳು.
ಇದೆಯಲ್ಲ ನಂಗೆ ಅಷ್ಟೇ ಸಾಕು. ನಿನ್ನ ಸಾಹೇಬ್ರ ಜೊತೆ ಮದುವೆ ಮಾಡಿಸ್ತೇನೆ ನಾನು. ಇದರಲ್ಲಿ ಬಡವರ ಮನೆ ಭಕ್ತಿ ಶ್ರದ್ಧೆ ಎದ್ದು ಕಾಣಿಸ್ತಾ ಇದೆ. ಮಿಸ್ ಆಗಿ ನಾವು ಬಯಸಿದ ಜಾತಕನೇ ನಮ್ಮ ಮನೆ ಹುಡ್ಕೊಂಡು ಬಂದಿದೆ ಅಂದಮೇಲೆ ನಾವು ಅಂದ್ಕೊಂಡಿದ್ದೆಲ್ಲ ದೇವರಿಗೆ ತಲುಪಿದೆ ಅಂತಾಯ್ತು. ಅವ್ರ ಮನೆಗೆ ಹೋಗಿ ನೀವು ಮಾತಾಡ್ಕೊಂಡ್ ಬನ್ನಿ. ಇನ್ಯಾರೇ ಬಂದ್ರು ಇದನ್ನ ತಡೆಯೋದಕ್ಕಾಗಲ್ಲ. ಅಯ್ಯೋ, ಗುರುಜಿಗಳ ವಿಷಯದಲ್ಲೂ ಈ ರೀತಿ ಮಾಡೋದು ಸರಿ ಅನಿಸ್ತು, ಮಾಡಿದೆ. ನೀನ್ ಒಳ್ಳೆಯವನಾಗ್ಬೇಕು ಅಂತ ಒಳ್ಳೆಯವ್ರನ್ನು ಕೆಟ್ಟವ್ರನ್ನಾಗಿ ಮಾಡ್ಬಿಟ್ಯಾ? ಜಗತ್ತಲ್ಲಿ ಎಲ್ಲರೂ ಒಳ್ಳೆಯವರು ಆಗಿರೋಕ್ಕಾಗಲ್ಲ ಪ್ರಮೋದಿನಿ. ಒಬ್ಬೊಬ್ರು ಕಾಲು ಎಳಿಬೇಕು, ಒಬ್ಬೊಬ್ರನ್ನ ತುಳಿಬೇಕು. ಕಾಲ್ ಹಿಡಿದು ಎಳಿಬೇಕಾದ್ರೆ ಅವ್ರು ನಿನಗಿಂತ ಮೇಲಿರ್ತಾರೆ. ಅದಕ್ಕೆ ಎಳಿಯೋದು. ಅವ್ರನ್ನ ಮೆಟ್ಲು ಮಾಡಿಕೊಂಡು ನಾವು ಮೇಲೆ ಹೋಗ್ಬೇಕು. ನನ್ನ ಪ್ರಕಾರ ಮನಸ್ಸಿನ ಮುಂದೆ ಯಾವ ದೇವರು ಯಾವ ಗುರುನೂ ದೊಡ್ಡವರಲ್ಲ. ನನ್ನ ಮನಸ್ಸು ಏನು ಹೇಳುತ್ತೋ ನಾನು ಅದು ಮಾಡ್ತೀನಿ. ಹಂಸಿನಿಂದ ಈ ವಿಷಯದಿಂದ ದೂರ ಇಡಬೇಕಾಗಿತ್ತು. ಅತ್ತೆನ ಅಪ್ಪ ಅಮ್ಮನಿಂದ ದೂರ ಮಾಡಬೇಕಾಗಿತ್ತು. ಅದಕ್ಕೆ ಗುರುಜಿನ ಗಾಳವಾಗಿ ಉಪಯೋಗಿಸ್ಕೊಂಡೆ. ಇವಾಗ ಯಾರೂ ನನ್ನ ತಡೆಯೋದಕ್ಕಾಗಲ್ಲ. 15 ದಿವಸದಲ್ಲಿ ನನ್ನ ಅರೆಸ್ಟ್ ಮಾಡ್ತೀನಿ ಅಂದಲ್ವಾ? ಅದೇ 15 ದಿವಸದಲ್ಲಿ ನಾನು ಮೇಘ್ನಾಗೆ ತಾಳಿ ಕಟ್ತೀನಿ. ಆಗ ನನ್ನ ಅರೆಸ್ಟ್ ಮಾಡಕ್ಕೆ ಬಂದರೆ ಮೇಘನ ನನ್ನ ಹೆಂಡತಿನೇ ಕೇಸ್ ವಾಪಸ್ ತಗೊತಾಳೆ. ನೋಬಡಿ ಕ್ಯಾನ್ ಕ್ಯಾಚ್ ವಿಕ್ರಮ್ ಸಿಂಹ. ತಗೊಳ್ಳೆ, ಇದನ್ನ ಉಟ್ಕೋ. ಇದ್ಯಾಕೆ ಮಧುರ? ಇವತ್ತು ನಾವು ನಮ್ಮ ಅಕ್ಕಂಗೆ ಹುಡುಗ ನೋಡಕ್ ಹೋಗ್ತಾ ಇದೀವಿ. ಎಲ್ಲಿಗೆ? ಬೆಂಗಳೂರಿಗೆ ಕಣೆ, ಸಾಹೇಬ್ರ ಮನೆಗೆ. ಇದ್ದಕ್ಕಿದ್ದಾಗೆ ಹೋದ್ರೆ ಅಧಿಕ ಪ್ರಸಂಗ ಅನ್ಕೊಳಲ್ವೇನೆ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೋದ್ರೆ ಚೆನ್ನಾಗಿರುತ್ತೆ. ನಾವು ಹೊರಡಕ್ ಮುಂಚೆ ಫೋನ್ ಮಾಡ್ತೀನಿ ಅಂತ ಅಪ್ಪ ಹೇಳಿದ್ದಾರೆ. ನೀನೇನೋ ಯೋಚನೆ ಮಾಡಬೇಡ. ತಗೋ, ಇದನ್ನ ಮೊದಲು ಉಟ್ಕೋ. ಮಾತುಕತೆಗೆ ಅಂತ ಹೋಗ್ತಿರೋದು. ಈಗಲೇ ರೇಷ್ಮೆ ಸೀರೆ ಉಟ್ಕೊಂಡು ಹೋದ್ರೆ ತೀರಾ ಹಳ್ಳಿಯವರು ಅನ್ಕೋತಾರೆ. ನಾರ್ಮಲ್ ಆಗಿರೋ ಯಾವುದೋ ಒಂದು ಸೀರೆ ಉಟ್ಕೋತೀನಿ ಕಣೆ. ಆಯ್ತಮ್ಮ, ಅಂಥದ್ದೇ ಉಟ್ಕೋ. ಆದ್ರೆ ಬೇಗ ಹೋಗಿ ರೆಡಿ ಆಗಿ ಬಾ. ತಗೋ. ಮಧುರ, ಒಪ್ಕೋತಾರೇನೆ ಮದ್ವೆಗೆ? ಒಪ್ತಾರೆ ಕಣೆ. ಇಷ್ಟು ಮುದ್ದಾಗಿದ್ಯಾ, ಬುದ್ಧಿವಂತೆ. ನಿನ್ನನ್ನು ಒಪ್ದೆ ಇನ್ಯಾರನ್ನ ಒಪ್ತಾರೆ ಹೇಳು? ಅಂದ್ರೂ ಅವ್ರೇನಾರು ಒಪ್ಲಿಲ್ಲ ಅಂದ್ರೆ ಇದಾನಲ್ಲ ಆ ಪ್ರಕಾಶ. ಮಧುರ ಅವ್ರ ಭರವಸೆ ಕೊಟ್ಟಾಯ್ತಲ್ಲ, ಅವ್ರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಕಣೆ. ನೀನೇನು ಹೆದರ್ಕೋಬೇಡ. ನಿನ್ನಂತ ಸೊಸೆನ್ ಪಡೆಯೋದಕ್ಕೆ ಅವ್ರು ತುಂಬಾನೇ ಅದೃಷ್ಟ ಮಾಡಿರ್ಬೇಕು. ನಮ್ಮ ಅಕ್ಕಂಗೊಂದು ಮದುವೆ ಮಾಡಬೇಕು ಅಂತ ಕನ್ಸಿತ್ತು. ಆ ಕನ್ಸು ಇವತ್ತು ನನ್ಸಾಗೋ ಸಮಯ ಬರ್ತಾ ಇದೆ ಕಣೆ. ಅಷ್ಟೇ ಸಾಕ? ನಿನ್ ಜೀವನದಲ್ಲಿ ಕನ್ಸುಗಳೇನು ಇಲ್ವಾ? ಇದೇ 1 ವರ್ಷಕ್ಕೆ ನಿನ್ ಮದ್ವೆ ಆಗತ್ತೆ. ನಿಮ್ಮೊಂದು ಮಗುನೂ ಇರುತ್ತೆ. ಆ ಮಗುನ ನಾನ್ ನೋಡ್ಕೋತೀನಿ. ಅದು ಅಮ್ಮನಿಗಿನ ಜಾಸ್ತಿ ಚಿಕ್ಕಮ್ಮನೆ ಪ್ರೀತಿ ಮಾಡತ್ತೆ. ಅದು ನೋಡಿ ಅಕ್ಕ ಬೇಜಾರ್ ಮಾಡ್ಕೊಳ್ತಾಳೆ. ಅಕ್ಕ ನಾನು ಮದ್ವೆ ಮಾಡ್ಕೊಳ್ಳಲ್ಲ, ನಿನ್ ಮಗುನೇ ದತ್ತು ತಗೊಳ್ತೀನಿ ಅಂತ ಕೇಳ್ತೀನಿ. ಅದಕ್ಕೆ ಅಕ್ಕ ಕೊಡಲ್ಲ ಅಂತಾಳೆ. ಅಕ್ಕ ಕೊಡ್ತಾಳೆ. ನಿನಗೋಸ್ಕರ ಜೀವನೇ ಕೊಡ್ತೀನಿ ಕಣೆ ನಾನು. ನಿನ್ ಜೀವನದಲ್ಲಿ ಸಂತೋಷ ಇದ್ರೆ ನಂಗೆ ಅದೇ ದೊಡ್ಡ ಗಿಫ್ಟ್ ಕಣೆ ಅಕ್ಕ. ಅಕ್ಕನ ನೆರಳಲ್ಲೇ ಜೀವನ ಕಾಣ್ತಾ ಇರೋ ನಿನ್ನಂತ ತಂಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಮಧುರ. ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಮದುವೆ ಆಗಲ್ಲ ಅಂತ ಹಠ ಮಾಡ್ತಾ ಇದ್ದೆ. ಅಕ್ಕನಿಗೆ ಮದುವೆ ಆಗದೆ ತಂಗಿಗೆ ಮದುವೆ ಆಗಲ್ಲ ಅನ್ನೋದು ನನ್ನ ಅರಿವಿಗೆ ಬಂದೇ ಇರಲಿಲ್ಲ. ನನ್ನ ಹಠದಿಂದ ನಿನ್ನ ವಯಸ್ಸು ವ್ಯರ್ಥ ಆಗ್ತಾ ಇದೆ.
ಇಲ್ಲ ಕಣಕ್ಕ, ನಿನ್ ಮದ್ವೆ ಆಗ್ಲಿ ಅನ್ನೋದಷ್ಟೇ ನನ್ನ ಬೈಕೆ. ನನ್ನ ಮದ್ವೆ ಅಲ್ಲ, ನಿಂಗೆ ಮದ್ವೆ ಮಾಡಿ ನಿನ್ನ ಗಂಡನ ಮನೆಗೆ ಸೇರಿಸಿ ಆಮೇಲೆ ಅಪ್ಪಂಗೊಂದು ಒಳ್ಳೆ ಸ್ನೇಹಿತ ಆಗೋ ಅಳಿಯನ್ ಹುಡುಕ್ತೀನಿ. ಅವನನ್ನ ಮನೆ ಅಳಿಯನಾಗೆ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಅಕ್ಕನ ಕಣ್ಣಲ್ಲಿ ನೀರು ನೋಡಕ್ ನಂಗೆ ಇಷ್ಟ ಇಲ್ಲ ಕಣೆ. ನೀನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ಈ ಕಣ್ಣೀರು ದುಃಖಕ್ಕಲ್ಲ ಕಣೆ, ಆನಂದಕ್ಕೆ. ಉಳಿಸ್ಕೋ. ಮದುವೆ ಆಗೋ ದಿನ ಇನ್ನೂ ಹೆಚ್ಚೆಚ್ಚು ಬೇಕಾಗತ್ತೆ. ರೆಡಿ ಏನ್ರೆ? ಲೇ ಅಕ್ಕ, ಅಪ್ಪಂಗೆ ಇನ್ನೊಂದು ಹೆಣ್ಣು ಹುಡ್ಕಣ್ವಾ? ಏಯ್ ಅವಿವೇಕಿ, ಬೇಗ ರೆಡಿ ಆಗು. ಒಬ್ಬಳು ಕಟ್ಕೊಂಡು ಹೇಗಿದ್ದೆ ಸಾಕು. ಅಕ್ಕ ರೆಡಿ ಆದ್ರೆ ನಾನು ರೆಡಿ. ಮಧುರ, ನೀನು ಒಂದು ಸೀರೆ ಉಟ್ಕಳೆ. ಯಾಕಪ್ಪ ನಾನಾಗ ಸೀರೆ ಉಟ್ಕೋಬೇಕು? ಅಕ್ಕ ಉಟ್ರೆ ಅಷ್ಟೇ ಸಾಕು. ಅಕ್ಕ ತಂಗಿರ್ ನಿಬ್ಬರನ್ನು ಸೀರಿಯಲ್ ನೋಡೋ ಆಸೆ ಕಂಡ್ರೆ. ಸಾಹೇಬ್ರ ಮನೆ ಅಲ್ವಾ, ಸಂಪ್ರದಾಯವಾಗಿ ಹೋಗೋಣ. ಹೌದು ಕಣೆ ಮಧುರ, ನೀನು ಸೀರೆ ಉಟ್ಕೋ. ನಿಲ್ಲಪ್ಪ, ನಂಗೆ ನಾಚಿಕೆ ಆಗತ್ತೆ. ನಿನಗೆ ಎಷ್ಟು ನಾಚಿಕೆ ಆದ್ರೆ ಇನ್ನು ನನಗೆ ಎಷ್ಟು ನಾಚಿಕೆ ಆಗ್ಬೇಕು? ಲೇ, ನಿಮ್ಮ ನಾಚಿಕೆಗಳನ್ನೆಲ್ಲ ನಾರಾಯಣ್ ಪಟ್ಟದ ನಾಚಿಕೆ ಹಾಕಿ ಬೇಗ ರೆಡಿ ಆಗಿ ಬನ್ರಿ. ತಗೋ, ಈ ಪಾನ್ಕ ತಗೊಂಡೋಗಿ ಸಾಕು ಕೊಡು. ನಾನಾ? ತಗೊಳ್ಳೆ. ಅಪ್ಪ ತಗೋ ಮೇಘನಾ. ನೋಡು, ಈ ಪಾನಕಕ್ಕಿಂತ ಸಿಹಿ ಆಗಿರ್ಬೇಕು ನಿನ್ನ ನಗು. ಹಾಗೆ ಹೋಗಿ ಕೊಡು, ಹೋಗು. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಬಂದೆ. ಎಲ್ಲಿ ನಿಮ್ಮ ಚಿಕ್ಕ ಮಗಳು? ನನ್ನ ಕಂಡ್ರೆ ಭಯ ಅನ್ಸತ್ತೆ. ಹಾಗೇನಿಲ್ಲ ಸಾಹೇಬ್ರೆ, ಒಂದು ನಿಮಿಷ. ಮಧುರ, ಬಾರಮ್ಮ, ಸಾಹೇಬ್ರು ಕರೀತಿದ್ದಾರೆ. ವಿಷಯ ಏನು ಅಂದರೆ, ಇನ್ನು 15 ದಿವಸಕ್ಕೆ ಒಂದು ಒಳ್ಳೆ ಮುಹೂರ್ತ ಇದೆ. ಅವತ್ತೇ ಮದುವೆ ಇಟ್ಕೊಳ್ಳೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ದೀವಿ. ಇನ್ನು 2 ದಿವಸದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ. ಇನ್ನೊಂದು ವಿಷಯ, ಮದುವೆ ತನಕ ಈ ವಿಷಯ ಎಲ್ಲೂ ಆಚೆ ಗೊತ್ತಾಗೋದು ಬೇಡ. ಯಾಕೆ ಸಾಹೇಬ್ರೆ, ಏನಾದರೂ ತೊಂದರೆನಾ? ತೊಂದರೆ ಅಂತ ಏನೂ ಅಲ್ಲ. ಒಂದು ವೇಳೆ ಈ ವಿಷಯ ಆಚೆ ಬಂದರೆ ನನ್ನ ರಾಜಕೀಯ ಕೆರಿಯರ್ಗೆ ತೊಂದರೆ ಆಗ್ಬೋದು ಅಂತ. ಹಾಗಂತ ಗುಟ್ಟಾಗಿ ಮದುವೆ ಆಗ್ತಾ ಇದ್ದೀನಿ ಅಂತಲ್ಲ. ಮದುವೆ ದಿವಸ ಎಲ್ಲರಿಗೂ ಹೇಳ್ಬಿಟ್ಟು ಗ್ರ್ಯಾಂಡಾಗೆ ಮಾಡೋಣ, ಸರಿನಾ? ಮೇಘ್ನಾ, ಮೇಘ್ನಾ,
ಎಲ್ಲಿದೆಯೇ? ಬಾರೆ ಅವ್ರಿಗೆ. ನೀವು ಯಾರು ಹೊರಗೆ ಬರ್ದೇ ಇದ್ರೆ ನಾನೇ ಹೊರಗೆ ಬರ್ತೀನಿ. ಒಂದು ನಿಮಿಷ ಸಾಹೇಬ್ರೆ. ನಮಸ್ಕಾರ ಮೂರ್ತಿಗಳೇ. ದೇವು ಸಾಹೇಬ್ರು ಮನೆಗೆ ಬಂದಿದ್ರಂತೆ, ನಿಜನಾ? ಹೇಳಿ, ಯಾಕೆ ಅಂತ ಕೇಳ್ಬೋದಾ? ನನ್ಗೆ ಗೊತ್ತಿಲ್ದಿದ್ದಂಗೆ ಮನೇಲಿ ಏನೇನು ನಡೆಸ್ತಾ ಇದ್ದೀರಾ? ಮೇಘ್ನಾ ಯಾವತ್ತಿದ್ದು ನನ್ನವಳೆ. ಅವಳ ಮದುವೆನ ವಿಕ್ರಮ್ ಸಿಂಹ ಸಾಹೇಬ್ರ ಜೊತೆಗೆ ಮಾಡೋಕೇನಾದ ಪ್ರಯತ್ನ ಪಟ್ರೆ ನಾನು ಸುಮ್ಮನೆ ಇರೋದಿಲ್ಲ. ವಿಕ್ರಮ್ ಸಿಂಹ ಸಾಹೇಬ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಇದೇ ನಾರಾಯಣಪಟ್ಟಣದಲ್ಲಿ ಚಪ್ಪಲಿಯಲ್ಲಿ ಓಡಿಸಿದ ಭೂಪ ಯಾರು ಗೊತ್ತಾ? ನಾನು. ಯಾಕೆ? ವಿಕ್ರಮ್ ಸಿಂಹ ಸಾಹೇಬ್ರು ಮರ್ತೋಯ್ತಂತ? ಏ ಸುಮ್ಮನೆ ಹೇಳ್ತೀರಿ? ಆವಾಗಿಂದ ಏನ್ರಿ ಉಸ್ತು ಉಸ್ತು ಅಂತಿದ್ದೀರಾ? ಇನ್ನೊಂದ್ಸಲ ಮದುವೆ ನಿಶ್ಚಿತಾರ್ಥ ಅಂತ ಹೇಳ್ದೆ ಪರಿಣಾಮ ನೆಟ್ಟಗಿರಲ್ಲ ಹೇಳಿದ್ದೀನಿ.